ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದರಲ್ಲೇನು ನಾವು ಎಕ್ಸ್ಟ್ರಾ ಇದೇನು ತಗೊಳಂಗಿಲ್ಲ. ಇದರಲ್ಲಿ ಹೇಗಿದೆ ಹಾಗೇನೆ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದೆ ಅದೇ ಸೊಂಟದ ಸುತ್ತಾಳುತ್ತೆ. 23 ಇದೆ. 23ನ 4 ಭಾಗ ಮಾಡ್ಕೋಬೇಕು. ಈ ರೀತಿ ಇದು 5 ಇದೆ. 5 ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ 1 ಇಂಚು ಡಾಟ್ಗೆ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ತೊಗೊಂಡಿದ್ದೀನಿ. ಇವಾಗ ಇದರ ಲೆಂತ್ ತೊಗೊಳ್ಳೋಣ. ಬ್ಲೌಸ್ ಲೆಂತು ಮಾಮೂಲಿ ಶೋಲ್ಡರಿಂದ ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿವರೆಗೂ ನೋಡಿ ತಗೊಳ್ಳಿ. ಒಟ್ಟು ಇದು 13.5 ಇದೆ. ಇಲ್ಲಿಂದ 13.5 ನಾನು ಸ್ಟಿಚಿಂಗು ಸೇರಿಸಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಮತ್ತೆ ಹಾಗೆ ಮಾಡ್ಕೊಳ್ಳೋಣ. ಆಯಿತು. ಇವಾಗ ಇದೆ ಸುತ್ತಳತೆ. ಇದು ಪ್ರಿನ್ಸ್ ಕಟ್ ಬ್ಲೌಸು. 7.5 ಇದೆ. 7.5ಗೆ ಮಾರ್ಕ್ ಮಾಡ್ಕೊತೀನಿ. ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ನೆಕ್ ಬಿಡ್ತು ಮತ್ತು ಶೋಲ್ಡರ್ ಬಂದ್ಬಿಟ್ಟು ನೆಕ್ ಬಿಡ್ತು ಮತ್ತು ಶೋಲ್ಡರು ಹೆಚ್ಚು ಕಮ್ಮಿ 6.5 ಬರುತ್ತೆ. 6.5 ಸಾಕು. ಅಲ್ಲಿಲ್ಲ ಅಂದರೆ ಇಲ್ಲಿಂದ ನಾವು ತೊಗೋಬೋದು. ಈ ಕಡೆ ಶೋಲ್ಡ್ರಿಂದ ಈ ಕಡೆವರೆಗೂ ತೊಗೋಬೇಕು. ಇಲ್ಲಿಂದ ಇಲ್ಲಿವರೆಗೂ ತೊಗೋಬೇಕು. ಈ ಕಡೆ ಶೋಲ್ಡ್ರು ಜಾಯಿಂಟ್ ಇರುತ್ತಲ್ಲ ಇಲ್ಲಿವರೆಗೂ. ಇದು 11.5 ಬರುತ್ತೆ. ಓಕೆನಾ? 11.5ನ 2 ಭಾಗ ಮಾಡ್ಕೊಳ್ಳೋಣ. ಇದು ನಮಗೆ 5.75 ಬರುತ್ತೆ. ಸಣ್ಣ ಇದ್ದಾರಲ್ಲ 5.75 ಸಾಕು. 5.75 ಮತ್ತು ಆರ್ಮಲ್ ರೌಂಡು ಬಂದ್ಬಿಟ್ಟು 5.75ಗೆ ಮಾರ್ಕ್ ಮಾಡ್ಕೋಬೇಕು. ಇದೇ ರೀತಿ ಹೀಗೆ ಮಾಡಿ ಟೆಂಟ್ ಮಾಡ್ಕೊಳ್ಳೋಣ. ಈ ಥರ ಅದೇ ಅಳತೆ ಬ್ಲೌಸ್ ಕೊಟ್ಟರೆ ತೊಂದರೆ ಏನಿಲ್ಲ. ಅದು ಕೊಟ್ಟಿಲ್ಲ ಅಂದರೆ ನಾವು ಎಕ್ಸ್ಟ್ರಾ 2 ಇಂಚ್ ಆ್ಯಡ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಇಷ್ಟೇನಿದು. ಆಯಿತು. ಮತ್ತು ಇಲ್ಲಿಂದ ಬಂದ್ಬಿಟ್ಟು ಒಂದು 2.5 ಇಲ್ಲಿ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚು ಅಂದರೆ ಟೋಟಲ್ 2.5 ಇಡ್ತೀನಿ ಸಾಕು. ಈ ಕಡೆಯಿಂದ ಈ ಕಡೆಗೆ ಒಂದು 3.5 ಇಟ್ಕೊಳ್ಳೋಣ. ಮತ್ತು ಈ ಕಡೆನೂ ಹಾಗೆ ಜಾಯಿಂಟ್ ಮಾಡೋಣ. ಈ ರೀತಿ ಬರುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ 3.5 ಬರುತ್ತೆ ಅಷ್ಟೇ. 3.5 ಇಂಚಿದೆ. ಓಕೆನಾ? 3.5ಗೆ ಮಾರ್ಕ್ ಮಾಡಿ ಮಾಡ್ಕೊಳ್ಳೋಣ. ಇಲ್ಲಿಂದ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ 6.5 ಇದೆ. 6.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ನಮ್ಮ ಮಧ್ಯ ಆದರೆ ಆ ಡಿಸೈನ್ಗೆ ಕರೆಕ್ಟ್ ಆಗುತ್ತೆ ಅಂತ. ಇಲ್ಲಿಂದ ಇದು ತಗೋಬೇಕು. ಇದು ಬಂದು ಇಷ್ಟೇ. ಓಕೆ. ಡ್ರಾಪ್ ಶೇಪ್ ಅಲ್ಲ, ಇದು ಒಂಥರ ಬಾಕ್ಸ್ ಟೈಪ್ ಥರ ಬರುತ್ತೆ. ಓಕೆನಾ? ಹಿಂಗೆ ಈ ಬಾಕ್ಸ್ ಎಲ್ಲ ತೊಗೊಂಡ್ರೆ ಸಾಕು. ಇನ್ನು ಇದಕ್ಕಿಂತ ಹೆಚ್ಚಕ್ಕೆ ಬೇಡ. ಅಂದರೆ ಸಣ್ಣ ಇರೋದ್ರಿಂದ ಜಾಸ್ತಿ ಇದಾದ್ರೂ ಇದಾಗಲ್ಲ. ಓಕೆನಾ? ಇಷ್ಟೇ ಇದು. ಇದನ್ನು ಹಿಂಗೆ ತೆಗೆದು ಹಿಂಗೆ ಕಟ್ ಮಾಡಿಕೊಂಡು ಇಲ್ಲಿ ಟ್ಯಾಗು ಇಲ್ಲ ಬಟನ್ ಇಟ್ಕೋಬೋದು. ಇಲ್ಲಿ ಟ್ಯಾಗ್ ಇಟ್ರೂ ಚೆನ್ನಾಗಿರುತ್ತೆ. ಓಕೆನಾ? ಮತ್ತು ಇಲ್ಲಿ ಒಂದು 1/4 ಇಂಚು ಸೈಡ್ಗೆ ತೊಗೋಬೇಕಲ್ಲ, ಹಂಗೆ ಕಟ್ ಮಾಡ್ತೀನಿ. ಓಕೆನಾ?
ಇದೇ ಸುತ್ತಳತೆ ಬಂದ್ಬಿಟ್ಟು 30 ಇಂಚು ಬರುತ್ತೆ. ಓಕೆನಾ, ಇದೇ ಸುತ್ತಳತೆ 30 ಇಂಚು. ಓಪನ್ ಇರೋದು ನಮ್ಮ ಕಡೆ ಇಟ್ಕೊಂಡು ಕ್ಲೋಸ್ ಇರೋದು ಆ ಕಡೆ ಇರಲಿ. ಮತ್ತು ಇವಾಗ ಇದನ್ನು ಹೀಗೆ ಇಟ್ಕೋಬೇಕು. ಮತ್ತು ಇಲ್ಲಿ ಸ್ಟಿಚಿಂಗ್ ಒಂದು ಅರ್ಧ ಇಂಚು ಬಿಡಬೇಕಾಗುತ್ತೆ. ಇದು ಸ್ವಲ್ಪ ಏರುಪೇರನ್ನು ಒಂದು ಸಮಕ್ಕೆ ಇಟ್ಕೋಬೇಕು ನೋಡಿಕೊಂಡು ಇಟ್ಕೊಂಡು. ಇವಾಗ ಇದನ್ನು ಈ ಕಡೆ ಕಟ್ ಮಾಡ್ಕೊಂಬಿಡೋಣ. ಒಂದು ಸಮನಾಗಿ ಕಟ್ ಮಾಡ್ಕೊಂಬಿಡ್ಬೇಕು. ಯಾಕಂದರೆ ಏರುಪೇರು ಇದೆ ಹಿಂದೆ ಪೀಸು ಇದ್ರ ಪೀಸು, ಅದಕ್ಕೆ ತೆಗೆದುಬಿಟ್ರೆ ಅವಾಗ ನಮ್ಗೆ ಒಂದೇ ಲೆವೆಲ್ಗೆ ಸಿಗುತ್ತೆ. ಓಕೆನಾ, ಈ ರೀತಿ ತಗೊಂಡು ಇದು ಹೇಗಿದೆ ಅದನ್ನೇ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಆಯಿತು. ಮತ್ತು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಇಲ್ಲೇನು ಶೇಪ್ ಇದೆ ಇಷ್ಟೇ. ಓಕೆನಾ, ಮತ್ತು ಇಲ್ಲಿಂದ ಒಂದು 1/4 ಇಂಚು, ಈ ಕಡೆ ಒಂದು ಅರ್ಧ ಇಂಚು. ಮಾಮೂಲಿ ನಾವು ಬ್ಲೌಸ್ ತೊಗೋತೀವಲ್ಲ ಸೇಮ್ ಹಂಗೆ ತೊಗೋಬೇಕು. ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನು ತೆಗೆದುಬಿಡೋಣ ಇಷ್ಟೇ. ಇವಾಗ ತೆಗೆದುಬಿಟ್ಟು ಫ್ರಂಟ್ದು ಪ್ರಿನ್ಸ್ ಕಟ್ಟಲ್ಲಿ ಬರುತ್ತೆ ಶೇಪ್ ತೆಗಿಯೋಣ. ಓಕೆ, ಆಯಿತು. ಈಗ ಫ್ರಂಟು ಮಾಮೂಲಿ ಶೋಲ್ಡರಿಂದ, ಆ್ಯಕ್ಚುಲಿ ಇದು ನಾನೇ ಹೊಲ್ದಿರೋ ಬ್ಲೌಸು, ಮೊನ್ನೆ ಹೊಲ್ಕೊಟ್ಟಿದ್ದೆ. ಅದೇ ಬ್ಲೌಸ್ನೇ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನ್ನ ತಂಗಿ ಮಗಳ ಬ್ಲೌಸ್ ಅಳತೆ ತೊಗೊಂಡು ಇವ್ರದ್ದು ಹೊಲ್ಕೊಟ್ಟಿದ್ದೆ. ಇದು ಕರೆಕ್ಟಾಗಿದೆ ಅಂದ್ಬಿಟ್ಟು ಇದೇ ಕೊಟ್ಟಿದ್ದಾರೆ. ಇಲ್ಲಿಂದ ಈ ಡಾಟ್ ಪಾಯಿಂಟು 9.5, ಇಲ್ಲಿಂದ ಇದು ಎಷ್ಟು 15, 9.5 ಬರುತ್ತೆ. 9.5 ಡಾಟ್ ಪಾಯಿಂಟು, ಇದು 15. ಓಕೆನಾ, 15 ಬಂತು. ಮತ್ತು ಇಲ್ಲಿಂದ ಇದೇನಿದೆ ಇದೇ ಶೇಪ್ ತಗೊಳ್ಳೋಣ. ತಗೊಂಡು ಮಾರ್ಕ್ ಮಾಡ್ಕೋತೇನೆ. ಇದು ಮಾರ್ಕ್ ಮಾಡಿ ಇನ್ನಷ್ಟು ಕನ್ಫ್ಯೂಸ್ ಆಗುತ್ತೆ. ಅಂದರೆ ಇದು ಎಷ್ಟಿದೆ, 3.25 ಅಷ್ಟೇ ಇದೆ, ತೊಂದರೆ ಇಲ್ಲ. ಇಷ್ಟಕ್ಕೆ ತೊಗೊಂಡು ಸ್ವಲ್ಪ ತಗೊಳ್ಳಿ. ಇದು ಶೇಪ್ ಬರುತ್ತೆ. ಓಕೆನಾ, ಡಿಸೈನ್ ಇದು ಡಾಟು. ಮತ್ತು ಇಲ್ಲಿಂದ 1 ಇಂಚು ಮೇಲ್ಗಡೆ ತೊಗೊಳ್ಳೋಣ. ಪ್ರಿನ್ಸ್ ಕಟ್ ಕೆಳಗೆ 1 ಇಂಚ್ ಮೇಲೆ ತೊಗೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಇಲ್ಲಿಂದ ಇಲ್ಲಿಗೆ 4 ಇಂಚು, ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ಇಲ್ಲಿಂದ ಇದು ಆಲ್ರೆಡಿ ಮಾರ್ಕ್ ಇದೆಯಲ್ಲ, ಇಲ್ಲಿ ಹಿಂಗೆ ಸೇರಿಸೋಣ ಹಿಂಗೆ. ಇವಾಗ ಇಲ್ಲಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬರುತ್ತೆ. ಈಗ ಇಲ್ಲಿಂದ ಇದನ್ನು ತೊಗೊಂಡು ಕ್ರಾಸಾಗಿ ಹಿಂಗೆ ತೆಗೀರಿ ಅಷ್ಟೇ. ಈ ಪ್ರಿನ್ಸ್ ಕಟ್ ಇಷ್ಟೇ, ಈಸಿಯಾಗಿ ಮಾಡ್ಕೊಳ್ಬೋದು. ಇಷ್ಟೇ ಶೇಪ್ ತೆಗೀರಿ. ಇಲ್ಲೇ ಇದೇನು ಬ್ಲೌಸ್ ಕಟ್ ಮಾಡ್ತೀವಲ್ಲ ಅದನ್ನು ನೋಡಿಕೊಂಡು ಇದು ಮಾಡ್ಕೊಳ್ಳಿ ಅಷ್ಟೇ. ಇದೊಂದೇ ಮೆಥಡು ಇದರಲ್ಲಿ. ಯಾಕೆಂದರೆ ಜಾಸ್ತಿ ಬಂದರೆ ಡಾಟ್ ಹಿಡಿಬೇಕಾಗುತ್ತೆ ಅಂತ ಅಷ್ಟೇ. ಇಷ್ಟಕ್ಕೆ ತೊಗೊಂಡ್ರೆ ಸಾಕು. ನೋಡಿ ಹಿಂಗೆ ಬಂದು ಇಷ್ಟು. ಓಕೆನಾ, ಶೇಪ್ ತೆಗೆದ್ಬಿಡೋಣ. ಫಸ್ಟು ಶೇಪ್ ತೆಗೆದ್ಬಿಟ್ರೆ ನಾವು ಮತ್ತೆ ಸ್ಟಿಚಿಂಗ್ ಮಾಡೋಕ್ಕೆ ಸ್ವಲ್ಪ ನೋಡಿ. ಈಗ ಪಿನ್ ಹಾಕ್ಲಿಲ್ಲ ಅಂದರೆ ಹಿಂಗೆ ಏರುಪೇರು ಆಗುತ್ತೆ. ನೋಡಿ ಇಲ್ಲೇ ಆಗ್ಬಿಟ್ಟಿದೆ. ಅದಕ್ಕೆ ಮರ್ತು ಬಿಟ್ಟರೆ ಪಿನ್ ಹಾಕೋದು ಏರುಪೇರು ಆಗ್ಬಿಡುತ್ತೆ. ನಾವು ಆ ಕಡೆ ಈ ಕಡೆ ಎಳ್ದಾಡ್ತೀವಲ್ಲ, ಆಯಿತು. ಮತ್ತೆ ಅದನ್ನು ಮಾಡ್ಕೊಳ್ಳೋಣ. ಒಂದು ಪಿನ್ ಹಾಕಿಲ್ಲ ಅಂದ್ರೆ ಇದೆ, ಒಂದು ಪಿನ್ ಹಾಕ್ಲಿಲ್ಲ ಅಂದ್ರೆ ಇದೆ. ಇಷ್ಟು ಫ್ರಂಟ್ ರೆಡಿ ಆಯಿತು, ಬ್ಯಾಕ್ ರೆಡಿ ಆಯಿತು. ಸ್ಲೀವ್ಸ್ ಬಂದ್ಬಿಟ್ಟು ಅವ್ರಿಗೆ ಚಿಕ್ಕದು ಕೆಳಗಡೆ ಪಟ್ಟಿ ಥರ ಕೊಟ್ಟು ಬಫ್ ಕೊಡಬೇಕಂತೆ.
ಹಂಗಾಗಿ ಬಫ್ ಕಟ್ ಮಾಡ್ಕೊತೀನಿ ಫಸ್ಟ್ಗೆ. ಮಾರ್ಕ್ ಮಾಡ್ಕೊಂಬಿಡೋಣ ಫಸ್ಟು. ಇದು ಸ್ಲೀವ್ಸ್ ಎಷ್ಟು ಉದ್ದ ಇದೆ ನೋಡ್ಕೊಳ್ಳೋಣ. 9 ಇಂಚು ಬರ್ಬೋದು ಅನ್ಕೋತೀನಿ. ಆಲ್ಮೋಸ್ಟು 9-9.5 ಬರುತ್ತೆ ಅಷ್ಟೇ. 2 ಇಂಚು 2.5 ಇಂಚು ಬಾರ್ಡರ್ ಬಿಟ್ಬಿಡೋಣ. 2.5 ಇಂಚು 2.5 ಇಂಚ್ ಬಿಟ್ಟು ಇನ್ನು 9 ಇಂಚಿಗೆ ಇಷ್ಟು ಬರುತ್ತೆ. ಓಕೆ, ಈ ಕಡೆಯಿಂದ ಒಂದು 3 ಇಂಚು ಬಫ್ಗೆ, ಈ ಕಡೆ ಒಂದು 3 ಇಂಚು ಬಫ್ಗೆ. ಬಫ್ ಏನು ಜಾಸ್ತಿ ಬೇಡ ಅಂದಿದ್ದಾರೆ, ಅಷ್ಟಿಟ್ಟಿದ್ದೀನಿ. ಇದರಿಂದ ಸ್ಲೀವ್ಸ್ ಎಷ್ಟು ಬರುತ್ತೆ? ಮೂರು ಮುಕ್ಕಾಲಿದೆ, 4 ಇಟ್ಕೋತೀನಿ. 2 ಇಂಚು ಇಲ್ಲಿಂದ ಇಲ್ಲಿಗೆ 3.5 ಇಂಚು, ಇಲ್ಲಿಂದ 4 ಮುಕ್ಕಾಲು 5 ಮುಕ್ಕಾಲು ಆದರೆ ಸಾಕು. ಇಲ್ಲಿಂದ ಹಿಂಗೆ ಬರಲಿ, ಇಲ್ಲಿಂದ 2 ಇಂಚು ಸಾಕು. ಇದಿಷ್ಟು ಬಫ್. ಓಕೆನಾ? ಕಟ್ ಮಾಡ್ಕೊಳ್ಳೋಣ. ಹಿಂದೆಗೆ ಇಷ್ಟು ದೊಡ್ಡದು ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ. 5 ಗಂಟೆ ಬರುತ್ತೇನೆ. ಇಷ್ಟು ಕೊಟ್ಟರೆ ಸಾಕು ಅನ್ಕೋತೀನಿ. ಇದೆಷ್ಟಿದೆ ಅಷ್ಟು ಕೊಡೋಣ. ಬಫ್ಫು ಈ ಸ್ಲೀವ್ಸ್ಗೆ ಅದಕ್ಕೊಂದು ಚಿಕ್ಕ ಪಟ್ಟಿ ಆದರೆ ಸಾಕು. ಮೇಲೆ ಬಫ್ ಬೇಡ ಅಂತ ಹೇಳಿರೋದ್ರಿಂದ ಇದೇ ಥರ ಮಾಡೋಣ, ಚೆನ್ನಾಗಿರುತ್ತೆ. ಸಾಕು. ಮತ್ತು ಈ ಕಡೆ ಪೀಸು ಪ್ರಿನ್ಸ್ ಕಟ್ಟು. ಮತ್ತು ಅದನ್ನು ಜಾಯಿಂಟ್ ಮಾಡ್ಕೋಬೇಕು ಸೈಡ್ಗೆ.